ಒಬ್ಬ ವ್ಯಕ್ತಿಯಿಂದ ಕೆರೆಯನ್ನೇ ಕಬ್ಜಾ ಮಾಡುವಂತಹ ಕೆಲಸ ಆಗಿದೆ. ಕೆರೆಯಲ್ಲಿನ ನೀರನ್ನ ಈತ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾ ಇರೋದು ಯಾರ ಅನುಮತಿಯನ್ನು ತೆಗೆದುಕೊಳ್ಳದೆ. ಹೊನ್ನಾಳಿ ಹೊರವಲಯದ ಮಠದ ಕೆರೆಯ ನೀರನ್ನ ಈತ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ. 10 ವರ್ಷಗಳಿಂದ ಮನ ಬಂದಂತೆ ಕೆರೆಯ ನೀರನ್ನ ಬಳಸ್ತಾ ಇರೋದು. ಮೀನುಗಾರಿಕೆ ಮಾಡೋದಕ್ಕೆ ಮನ ಬಂದಂತೆ ಈತ ಈ ನೀರನ್ನ ವೇಸ್ಟ್ ಕೂಡ ಮಾಡ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿ ಈ ರೀತಿ ಯಾರ ಅನುಮತಿಯನ್ನು ಪಡೆಯದೆ ನೀರನ್ನ ಬಳಸ್ತಾ ಇರೋದು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ವ್ಯಕ್ತಿಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬ ಸಾರ್ವಜನಿಕ ಕೆರೆಯನ್ನ ಈ ರೀತಿ ಕಬ್ಜಾ ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಗ್ತಿದಂಗೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ನನಗೆ ಈಗಷ್ಟೇ ಈ ವಿಚಾರ ಗಮನಕ್ಕೆ ಬಂತು. ಆಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಈ ಕೆರೆಯಲ್ಲಿ ತಗ್ಗಿರೋ ಜಾಗದಲ್ಲಿ ಮೀನ್ ಹಿಡಿಯೋ ಸಲುವಾಗಿ ಆ ಕಡೆ ಅದೇ ಕೆರೆ ಒಳಗೇನೆ ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಮೀನ್ ಹಿಡಿಯುವಂತ ಇದನ್ನ ಮಾಡ್ತಾ ಇದ್ರು. ಆದ್ರೆ ಈ ಮನುಷ್ಯ ಏಳುಮಲೈ ಅಂತ ಮನುಷ್ಯ ಅಂತೆ ನನಗೆ ಈಗ ಗಮನಕ್ಕೆ ಬಂತು. ನಾನು ಇಮಿಡಿಯೇಟ್ ಆಗಿ ಬಂದೆ. 2 ಮೋಟರ್ ಇಟ್ಟು ಇಲ್ಲಿ ಕೆರೆ ಒಳಗಿರುವಂತಹ ನೀರನ್ನ ಹೊರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರನ್ನ ಒದಗಿಸಬೇಕಾದಂತ ಸಂದರ್ಭದಲ್ಲಿ ಈ ನೀರನ್ನ ಬೇರೆ ಕಡೆಗೆ ಸಾಗಿಸಿ ಮೀನ್ ಹಿಡಿದು ಮಾಡ್ತಾ ಇರುವಂತದ್ದು ದಂಧೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಮುಖ್ಯಾಧಿಕಾರಿಗಳಿಗೆ ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಸೀಜ್ ಮಾಡಿ ಆ ಮೋಟರ್ಗಳನ್ನ ಸೀಜ್ ಮಾಡಿ ವಶಕ್ಕೆ ತಗೊಂಡು ಮುಂದಿನ ಪ್ರಕರಣ ದಾಖಲಿಸಿ ಪ್ರೋಸೆಸ್ ಮಾಡ್ರಿ ಅಂತ ಹೇಳಿ ಅವರಿಗೆ. ಒಬ್ಬ ವ್ಯಕ್ತಿಯಿಂದ ಕೆರೆಯನ್ನೇ ಕಬ್ಜಾ ಮಾಡುವಂತಹ ಕೆಲಸ ಆಗಿದೆ. ಕೆರೆಯಲ್ಲಿನ ನೀರನ್ನ ಈತ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾ ಇರೋದು ಯಾರ ಅನುಮತಿಯನ್ನು ತೆಗೆದುಕೊಳ್ಳದೆ. ಹೊನ್ನಾಳಿ ಹೊರವಲಯದ ಮಠದ ಕೆರೆಯ ನೀರನ್ನ ಈತ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ. 10 ವರ್ಷಗಳಿಂದ ಮನ ಬಂದಂತೆ ಕೆರೆಯ ನೀರನ್ನ ಬಳಸ್ತಾ ಇರೋದು. ಮೀನುಗಾರಿಕೆ ಮಾಡೋದಕ್ಕೆ ಮನ ಬಂದಂತೆ ಈತ ಈ ನೀರನ್ನ ವೇಸ್ಟ್ ಕೂಡ ಮಾಡ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿ ಈ ರೀತಿ ಯಾರ ಅನುಮತಿಯನ್ನು ಪಡೆಯದೆ ನೀರನ್ನ ಬಳಸ್ತಾ ಇರೋದು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ವ್ಯಕ್ತಿಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬ ಸಾರ್ವಜನಿಕ ಕೆರೆಯನ್ನ ಈ ರೀತಿ ಕಬ್ಜಾ ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಗ್ತಿದಂಗೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ನನಗೆ ಈಗಷ್ಟೇ ಈ ವಿಚಾರ ಗಮನಕ್ಕೆ ಬಂತು. ಆಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಈ ಕೆರೆಯಲ್ಲಿ ತಗ್ಗಿರೋ ಜಾಗದಲ್ಲಿ ಮೀನ್ ಹಿಡಿಯೋ ಸಲುವಾಗಿ ಆ ಕಡೆ ಅದೇ ಕೆರೆ ಒಳಗೇನೆ ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಮೀನ್ ಹಿಡಿಯುವಂತ ಇದನ್ನ ಮಾಡ್ತಾ ಇದ್ರು. ಆದ್ರೆ ಈ ಮನುಷ್ಯ ಏಳುಮಲೈ ಅಂತ ಮನುಷ್ಯ ಅಂತೆ ನನಗೆ ಈಗ ಗಮನಕ್ಕೆ ಬಂತು. ನಾನು ಇಮಿಡಿಯೇಟ್ ಆಗಿ ಬಂದೆ. 2 ಮೋಟರ್ ಇಟ್ಟು ಇಲ್ಲಿ ಕೆರೆ ಒಳಗಿರುವಂತಹ ನೀರನ್ನ ಹೊರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರನ್ನ ಒದಗಿಸಬೇಕಾದಂತ ಸಂದರ್ಭದಲ್ಲಿ ಈ ನೀರನ್ನ ಬೇರೆ ಕಡೆಗೆ ಸಾಗಿಸಿ ಮೀನ್ ಹಿಡಿದು ಮಾಡ್ತಾ ಇರುವಂತದ್ದು ದಂಧೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಮುಖ್ಯಾಧಿಕಾರಿಗಳಿಗೆ ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಸೀಜ್ ಮಾಡಿ ಆ ಮೋಟರ್ಗಳನ್ನ ಸೀಜ್ ಮಾಡಿ ವಶಕ್ಕೆ ತಗೊಂಡು ಮುಂದಿನ ಪ್ರಕರಣ ದಾಖಲಿಸಿ ಪ್ರೋಸೆಸ್ ಮಾಡ್ರಿ ಅಂತ ಹೇಳಿ ಅವರಿಗೆ. ಒಬ್ಬ ವ್ಯಕ್ತಿಯಿಂದ ಕೆರೆಯನ್ನೇ ಕಬ್ಜಾ ಮಾಡುವಂತಹ ಕೆಲಸ ಆಗಿದೆ. ಕೆರೆಯಲ್ಲಿನ ನೀರನ್ನ ಈತ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾ ಇರೋದು ಯಾರ ಅನುಮತಿಯನ್ನು ತೆಗೆದುಕೊಳ್ಳದೆ. ಹೊನ್ನಾಳಿ ಹೊರವಲಯದ ಮಠದ ಕೆರೆಯ ನೀರನ್ನ ಈತ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ. 10 ವರ್ಷಗಳಿಂದ ಮನ ಬಂದಂತೆ ಕೆರೆಯ ನೀರನ್ನ ಬಳಸ್ತಾ ಇರೋದು. ಮೀನುಗಾರಿಕೆ ಮಾಡೋದಕ್ಕೆ ಮನ ಬಂದಂತೆ ಈತ ಈ ನೀರನ್ನ ವೇಸ್ಟ್ ಕೂಡ ಮಾಡ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿ ಈ ರೀತಿ ಯಾರ ಅನುಮತಿಯನ್ನು ಪಡೆಯದೆ ನೀರನ್ನ ಬಳಸ್ತಾ ಇರೋದು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ವ್ಯಕ್ತಿಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬ ಸಾರ್ವಜನಿಕ ಕೆರೆಯನ್ನ ಈ ರೀತಿ ಕಬ್ಜಾ ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಗ್ತಿದಂಗೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ನನಗೆ ಈಗಷ್ಟೇ ಈ ವಿಚಾರ ಗಮನಕ್ಕೆ ಬಂತು. ಆಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಈ ಕೆರೆಯಲ್ಲಿ ತಗ್ಗಿರೋ ಜಾಗದಲ್ಲಿ ಮೀನ್ ಹಿಡಿಯೋ ಸಲುವಾಗಿ ಆ ಕಡೆ ಅದೇ ಕೆರೆ ಒಳಗೇನೆ ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಮೀನ್ ಹಿಡಿಯುವಂತ ಇದನ್ನ ಮಾಡ್ತಾ ಇದ್ರು. ಆದ್ರೆ ಈ ಮನುಷ್ಯ ಏಳುಮಲೈ ಅಂತ ಮನುಷ್ಯ ಅಂತೆ ನನಗೆ ಈಗ ಗಮನಕ್ಕೆ ಬಂತು. ನಾನು ಇಮಿಡಿಯೇಟ್ ಆಗಿ ಬಂದೆ. 2 ಮೋಟರ್ ಇಟ್ಟು ಇಲ್ಲಿ ಕೆರೆ ಒಳಗಿರುವಂತಹ ನೀರನ್ನ ಹೊರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರನ್ನ ಒದಗಿಸಬೇಕಾದಂತ ಸಂದರ್ಭದಲ್ಲಿ ಈ ನೀರನ್ನ ಬೇರೆ ಕಡೆಗೆ ಸಾಗಿಸಿ ಮೀನ್ ಹಿಡಿದು ಮಾಡ್ತಾ ಇರುವಂತದ್ದು ದಂಧೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಮುಖ್ಯಾಧಿಕಾರಿಗಳಿಗೆ ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಸೀಜ್ ಮಾಡಿ ಆ ಮೋಟರ್ಗಳನ್ನ ಸೀಜ್ ಮಾಡಿ ವಶಕ್ಕೆ ತಗೊಂಡು ಮುಂದಿನ ಪ್ರಕರಣ ದಾಖಲಿಸಿ
ದಾಖಲಿಸಿ ಪ್ರೋಸೆಸ್ ಮಾಡ್ರಿ ಅಂತ ಹೇಳಿ ಅವರಿಗೆ ಒಬ್ಬ ವ್ಯಕ್ತಿಯಿಂದ ಕೆರೆಯನ್ನೇ ಕಬ್ಜಾ ಮಾಡುವಂತಹ ಕೆಲಸ ಆಗಿದೆ. ಕೆರೆಯಲ್ಲಿನ ನೀರನ್ನ ಈತ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾ ಇರೋದು ಯಾರ ಅನುಮತಿಯನ್ನು ತೆಗೆದುಕೊಳ್ಳದೆ. ಹೊನ್ನಾಳಿ ಹೊರವಲಯದ ಮಠದ ಕೆರೆಯ ನೀರನ್ನ ಈತ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ. 16 ವರ್ಷಗಳಿಂದ ಮನ ಬಂದಂತೆ ಕೆರೆಯ ನೀರನ್ನ ಬಳಸ್ತಾ ಇರೋದು. ಮೀನುಗಾರಿಕೆ ಮಾಡೋದಕ್ಕೆ ಮನ ಬಂದಂತೆ ಈತ ಈ ನೀರನ್ನ ವೇಸ್ಟ್ ಕೂಡ ಮಾಡ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿ ಈ ರೀತಿ ಯಾರ ಅನುಮತಿಯನ್ನು ಪಡೆಯದೆ ನೀರನ್ನ ಬಳಸ್ತಾ ಇರೋದು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ವ್ಯಕ್ತಿಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬ ಸಾರ್ವಜನಿಕ ಕೆರೆಯನ್ನ ಈ ರೀತಿ ಕಬ್ಜಾ ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಗ್ತಿದಂಗೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ನನಗೆ ಈಗಷ್ಟೇ ಈ ವಿಚಾರ ಗಮನಕ್ಕೆ ಬಂತು. ಆಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಈ ಕೆರೆಯಲ್ಲಿ ತಗ್ಗಿರೋ ಜಾಗದಲ್ಲಿ ಮೀನ್ ಹಿಡಿಯೋ ಸಲುವಾಗಿ ಆ ಕಡೆ ಅದೇ ಕೆರೆ ಒಳಗೇನೆ ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಮೀನ್ ಹಿಡಿಯುವಂತ ಇದನ್ನ ಮಾಡ್ತಾ ಇದ್ರು. ಆದ್ರೆ ಈ ಮನುಷ್ಯ ಏಳುಮಲೈ ಅಂತ ಆ ಮನುಷ್ಯ ಅಂತೆ ನನಗೆ ಈಗ ಗಮನಕ್ಕೆ ಬಂತು. ನಾನು ಇಮಿಡಿಯೇಟ್ ಆಗಿ ಬಂದೆ. 2 ಮೋಟರ್ ಇಟ್ಟು ಇಲ್ಲಿ ಕೆರೆ ಒಳಗಿರುವಂತಹ ನೀರನ್ನ ಹೊರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರನ್ನ ಒದಗಿಸಬೇಕಾದಂತ ಸಂದರ್ಭದಲ್ಲಿ ಈ ನೀರನ್ನ ಬೇರೆ ಕಡೆಗೆ ಸಾಗಿಸಿ ಮೀನ್ ಹಿಡಿದು ಮಾಡ್ತಾ ಇರುವಂತದ್ದು ದಂಧೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಮುಖ್ಯಾಧಿಕಾರಿಗಳಿಗೆ ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಸೀಸ್ ಮಾಡಿ ಆ ಮೋಟರ್ಗಳನ್ನ ಸೀಸ್ ಮಾಡಿ ವಶಕ್ಕೆ ತಗೊಂಡು ಮುಂದಿನ ಪ್ರಕರಣ ದಾಖಲಿಸಿ ಪ್ರೋಸೆಸ್ ಮಾಡ್ರಿ ಅಂತ ಹೇಳಿ ಅವರಿಗೆ. ಒಬ್ಬ ವ್ಯಕ್ತಿಯಿಂದ ಕೆರೆಯನ್ನೇ ಕಬ್ಜಾ ಮಾಡುವಂತಹ ಕೆಲಸ ಆಗಿದೆ. ಕೆರೆಯಲ್ಲಿನ ನೀರನ್ನ ಈತ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ತಾ ಇರೋದು ಯಾರ ಅನುಮತಿಯನ್ನು ತೆಗೆದುಕೊಳ್ಳದೆ. ಹೊನ್ನಾಳಿ ಹೊರವಲಯದ ಮಠದ ಕೆರೆಯ ನೀರನ್ನ ಈತ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾನೆ. 16 ವರ್ಷಗಳಿಂದ ಮನ ಬಂದಂತೆ ಕೆರೆಯ ನೀರನ್ನ ಬಳಸ್ತಾ ಇರೋದು. ಮೀನುಗಾರಿಕೆ ಮಾಡೋದಕ್ಕೆ ಮನ ಬಂದಂತೆ ಈತ ಈ ನೀರನ್ನ ವೇಸ್ಟ್ ಕೂಡ ಮಾಡ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹೊರವಲಯದಲ್ಲಿರುವಂತಹ ಕೆರೆಯಲ್ಲಿ ಈ ರೀತಿ ಯಾರ ಅನುಮತಿಯನ್ನು ಪಡೆಯದೆ ನೀರನ್ನ ಬಳಸ್ತಾ ಇರೋದು. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ವ್ಯಕ್ತಿಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬ ಸಾರ್ವಜನಿಕ ಕೆರೆಯನ್ನ ಈ ರೀತಿ ಕಬ್ಜಾ ಮಾಡಿರುವುದು ಆಕ್ರೋಶಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಗ್ತಿದಂಗೆ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ನನಗೆ ಈಗಷ್ಟೇ ಈ ವಿಚಾರ ಗಮನಕ್ಕೆ ಬಂತು. ಆಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಈ ಕೆರೆಯಲ್ಲಿ ತಗ್ಗಿರೋ ಜಾಗದಲ್ಲಿ ಮೀನ್ ಹಿಡಿಯೋ ಸಲುವಾಗಿ ಆ ಕಡೆ ಅದೇ ಕೆರೆ ಒಳಗೇನೆ ಶಿಫ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಮೀನ್ ಹಿಡಿಯುವಂತ ಇದನ್ನ ಮಾಡ್ತಾ ಇದ್ರು. ಆದ್ರೆ ಈ ಮನುಷ್ಯ ಏಳುಮಲೈ ಅಂತ ಆ ಮನುಷ್ಯ ಅಂತೆ ನನಗೆ ಈಗ ಗಮನಕ್ಕೆ ಬಂತು. ನಾನು ಇಮಿಡಿಯೇಟ್ ಆಗಿ ಬಂದೆ. 2 ಮೋಟರ್ ಇಟ್ಟು ಇಲ್ಲಿ ಕೆರೆ ಒಳಗಿರುವಂತಹ ನೀರನ್ನ ಹೊರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರನ್ನ ಒದಗಿಸಬೇಕಾದಂತ ಸಂದರ್ಭದಲ್ಲಿ ಈ ನೀರನ್ನ ಬೇರೆ ಕಡೆಗೆ ಸಾಗಿಸಿ ಮೀನ್ ಹಿಡಿದು ಮಾಡ್ತಾ ಇರುವಂತದ್ದು ದಂಧೆ ಅಂತ ಭಾವಿಸ್ತೀನಿ. ಜೊತೆಗೆ ಈ ಮುಖ್ಯಾಧಿಕಾರಿಗಳಿಗೆ ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಸೀಸ್ ಮಾಡಿ ಆ ಮೋಟರ್ಗಳನ್ನ ಸೀಸ್ ಮಾಡಿ ವಶಕ್ಕೆ ತಗೊಂಡು ಮುಂದಿನ ಪ್ರಕರಣ ದಾಖಲಿಸಿ ಪ್ರೋಸೆಸ್ ಮಾಡ್ರಿ ಅಂತ ಹೇಳಿ ಅವರಿಗೆ